ಕಿಚ್ಚ ಸುದೀಪ್ ಅವರು ಕೂಡ ಗಿಲ್ಲಿ ನಟಗೆ ಸರಿಯಾಗಿ ಬೈತಾರೆ, ವಾರ್ನಿಂಗ್ ಮಾಡಿದ್ದು ಅಲ್ಲದೆ ಒಂದು ರೀತಿಯಲ್ಲಿ ಪನಿಷ್ಮೆಂಟ್ ಸಹ ಕೊಡ್ತಾರೆ. ಏನು ಅಂದ್ರೆ ಸ್ಪಂದನ ಅಭಿ ಮನೆಯ ಕ್ಯಾಪ್ಟನ್ ಈಗ ಇವರಾಗಿದ್ರು. ಸೊ ಅವ್ರು ಏನಾಗಿದೆ ಅಂದ್ರೆ ಕ್ಯಾಪ್ಟನ್ ರೂಮ್ ಅನ್ನ ಕ್ಯಾಪ್ಟನ್ ಆದಂತವ್ರು ಬಿಟ್ಟು ಬೇರೆ ಯಾರು ಕೂಡ ಹೋಗ್ಬಾರ್ದು, ಬಳಸಬಾರ್ದು. ಆದ್ರೆ ಗಿಲ್ಲಿ ನಟ ಏನ್ ಮಾಡ್ತಾನೆ, ಕ್ಯಾಪ್ಟನ್ ರೂಮ್ಗೆ ಹೋಗಿದ್ದಲ್ಲದೆ ಕುತ್ಕೊಳ್ಳುವುದು, ಮಲ್ಕೊಳ್ಳೋದಾಗಿರ್ಬೋದು. ಸೊ ಈ ರೀತಿಯೆಲ್ಲ ನೋಡ್ತಾ ಇರ್ತಾರೆ. ಸುದೀಪ್ ಅವರು ಕೂಡ ಅದ್ರ ಬಗ್ಗೆ ಮಾತನಾಡುತ್ತಾರೆ. ಕಿಚ್ಚನ ಪಂಚಾಯತಿಲಿ ಈ ವಿಚಾರ ಟಾಪಿಕ್ ಅನ್ನ ತೆಗೆದು ರೂಮ್ ಅನ್ನೇ ಅಂದ್ರೆ ಕ್ಯಾಪ್ಟನ್ ರೂಮ್ ಏನಿದೆ ಅದನ್ನೇ ಲಾಕ್ ಮಾಡಿಸ್ತಾರೆ. ಗಿಲ್ಲಿ ನಟ ಇಂದ ನೋಡಿ ಈಗ ಕ್ಯಾಪ್ಟನ್ ರೂಮ್ ಲಾಕ್ ಆಯ್ತು ಒಂದೆರಡು ದಿವಸದ ಮಟ್ಟಿಗೆ. ಗಿಲ್ಲಿ ನಟ ಅಲ್ಲಿ ಹೋಗಿದ್ದೆ ತಪ್ಪು, ಆ ರೀತಿ ಹೋಗ್ಬಾರ್ದು. ಕ್ಯಾಪ್ಟನ್ ರೂಮ್ಗೆ ಒಂದು ಮರ್ಯಾದೆ ಇದೆ, ಅದಕ್ಕೆ ಅಂತ ಒಂದು ಗೊತ್ತಿದೆ. ಅದು ಕ್ಯಾಪ್ಟನ್ ಆದಂತವ್ರು ಮಾತ್ರ ಬಳಸಬೇಕು. ರೂಲ್ಸ್ ಅನ್ನ ನೀವು ಬ್ರೇಕ್ ಮಾಡಿದ್ದೀರಾ, ಅದರಿಂದಾಗಿ ರೂಮ್ ಅನ್ನೇ ಲಾಕ್ ಮಾಡ್ತಾ ಇದೀವಿ ಅಂತ ಸುದೀಪ್ ಸರ್ ಅವರು ತಿಳಿಸ್ತಾರೆ. ಜೊತೆಗೆ ಗಿಲ್ಲಿ ನಟಗೆ ಬೈತಾರೆ, ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಲಿಮಿಟ್ ಅಲ್ಲಿ ಇರಿ. ಜೊತೆಗೆ ನೀವ್ ಯಾಕೆ ಕ್ಯಾಪ್ಟನ್ ರೂಮ್ಗೆ ಹೋದ್ರಿ, ಅಲ್ಲದೆ ಮಲ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾರೆ ಕ್ಯಾಪ್ಟನ್ ರೂಮ್ ಅಲ್ಲಿ. ಅದು ರೂಲ್ಸ್ ಬ್ರೇಕ್ ಆದಂತೆ ಅಲ್ವಾ. ಮುಂಚೆನೆ ರೂಲ್ ಬುಕ್ ಎಲ್ಲರೂ ಕೂಡ ಓದಿರ್ತಾರೆ. ಅದು ಮಿಸ್ಟೇಕ್ ಆಗಿದೆ. ಈಗ ಮತ್ತೊಮ್ಮೆ ಒಂದು ಮಿಸ್ಟೇಕ್ ಮಾಡಿದ್ದಕ್ಕೆ ಸುದೀಪ್ ಅವರು ಪನಿಷ್ಮೆಂಟ್ ಅನ್ನ ಕೊಟ್ಟಿದ್ದು, ಗೇಟ್ ಅಂದ್ರೆ ಏನಿದೆ ಕ್ಯಾಪ್ಟನ್ ರೂಮ್ ಅದು ಕಂಪ್ಲೀಟ್ ಆಗಿ ಲಾಕ್ ಮಾಡುತ್ತೆ ಒಂದೆರಡು ದಿವಸದ ಮಟ್ಟಿಗೆ.